ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಮತ್ತೊಂದು ಸಾರಿ ನಮ್ಮ ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸಿಕೊಳ್ಳುವುದಕ್ಕಾಗಿ, ಆತನ ನಾಮದಲ್ಲಿರುವ ಶಕ್ತಿಯನ್ನು ಧ್ಯಾನಿಸುವುದಕ್ಕಾಗಿ, ಆತನು ಅನುಗ್ರಹಿಸುವ ಆಶೀರ್ವಾದಗಳ ಕುರಿತಾಗಿ ಧ್ಯಾನಿಸುವುದಕ್ಕಾಗಿ ದೇವರು ಕೊಟ್ಟ ಅವಕಾಶಕ್ಕಾಗಿ ಆತನನ್ನೇ ಸ್ತುತಿಸ್ತೇನೆ. ಬನ್ನಿರಿ, ಬೇಗನೆ ಎದ್ದೇಳಿ. ಎಚ್ಚರಗೊಂಡಿದ್ದೀರಾ? ದೇವರ ವಾಕ್ಯವನ್ನು ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮ ವಾಕ್ಯಗಳನ್ನು ಧ್ಯಾನಿಸುತ್ತಿರುವಾಗ ನಮ್ಮ ಹೃದಯದಲ್ಲಿ ಸಂತೋಷವನ್ನು, ಉಲ್ಲಾಸವನ್ನು ಉಂಟು ಮಾಡಿರಿ. ನಮ್ಮ ದುಃಖ, ಚಿಂತೆಯೆಲ್ಲ ತೊಲಗಿ ಹೋಗಲಿ. ನಿಮ್ಮ ಶಕ್ತಿಯನ್ನು ಹೊಂದಿಕೊಂಡು ನಿಮ್ಮ ಸಾಕ್ಷಿಗಳಾಗಿರಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೌದು ಪ್ರಿಯರೇ, ದೇವರ ನಾಮವನ್ನು ನಾವು ಸ್ಮರಿಸುತ್ತಾ ಇರುವಾಗ ನಮಗೆ ಬಹಳ ಸಂತೋಷವಾಗುತ್ತೆ. ಹೇಗಿದ್ದೀರಿ? ಸಂತೋಷವಾಗಿದ್ದೀರಾ? ಸಂತೋಷ ಪಡ್ತಾ ಇದ್ದೀರಾ? ಕಷ್ಟಗಳು ಬರುತ್ತಲೇ ಇರ್ತವೆ ಪ್ರಿಯರೇ, ಪರಿಸ್ಥಿತಿಗಳು ಮಾರ್ಪಡುತ್ತಲೇ ಇರ್ತವೆ. ಒಂದಾಗಿದ್ಮೇಲೆ ಒಂದು ಸಮಸ್ಯೆಗಳು ಮಾನವರನ್ನು ಕಾಡಿಸಿ ಪೀಡಿಸುತ್ತಲೇ ಇರ್ತವಲ್ಲವೇ? ಒಂದಾದ್ಮೇಲೆ ಒಂದು ನರಜಾತಿಯನ್ನು ವೇದನೆಗೊಳಿಸುತ್ತಲೇ ಇದೆಯಲ್ಲವೇ? ಎಲ್ಲವೂ ಚೆನ್ನಾಗಿದ್ರೆ ಮನಸ್ಸು ಸರಿಯಾಗಿರಲ್ಲ. ಮನಸ್ಸು ಸರಿಯಾಗಿದ್ರೆ ಆಹಾರ ಇರುವುದಿಲ್ಲ. ಆಹಾರ ಇದ್ದರೆ ತಿನ್ನುವುದಕ್ಕೆ ಟೈಮ್ ಇಲ್ಲ ಎನ್ನುವಂತಿದೆ ಈ ದಿನ ಮನುಷ್ಯನ ಪರಿಸ್ಥಿತಿ. ಯಾಕೆ ಮನುಷ್ಯನು ಪ್ರಯಾಸ ಪಡ್ತಿದ್ದಾರೆ, ಆಯಾಸಗೊಳ್ಳುತ್ತಾ ಇದ್ದಾರೆ, ರಾತ್ರಿ ಹಗಲು ಕಷ್ಟಪಡುತ್ತಾ ಇದ್ರೂ ಕೂಡ ಕೊನೆಗೆ ಏನು ಸಾಧಿಸಲಾರದವರಾಗಿ ಯಾಕೆ ಉಳಿದುಕೊಳ್ತಾ ಇದ್ದಾರೆ? ನೋಡಿ ಪ್ರಿಯರೇ, ನರಮನುಷ್ಯರು ಎಷ್ಟೇ ಕಷ್ಟಪಟ್ಟರೂ ದೇವರ ಆಶೀರ್ವಾದಗಳು ನಮ್ಮ ಕಷ್ಟಾರ್ಜಿತದಿಂದ ಹೆಚ್ಚಾಗುವುದಿಲ್ಲ ಪ್ರಿಯರೇ. ನರಮನುಷ್ಯರ ಕಷ್ಟಗಳು ದೇವರ ಆಶೀರ್ವಾದಕ್ಕೆ ಮೂಲವಲ್ಲ. ದೇವರು ಆಶೀರ್ವದಿಸುವುದಾದರೆ ನಮ್ಮ ಕಷ್ಟದಲ್ಲಿ 100ರಷ್ಟು ನಾವು ಪ್ರತಿಫಲ ಕಾಣಬಹುದು. ಅಂದರೆ ದೇವರು ಆಶೀರ್ವದಿಸ್ತಾರೆ ಎಂಬುದಾಗಿ ಕೆಲವರು ಸುಮ್ಮನೆ ಕೂತ್ಕೊಳ್ತಾರಲ್ಲವೇ? ಆ ರೀತಿ ಕೂಡ ಮಾಡಬಾರ್ದು. ನಾವು ಕಷ್ಟಪಡಬೇಕು. ದೇವರು ನಮ್ಮ ಕಷ್ಟಾರ್ಜಿತವನ್ನು ಆಶೀರ್ವದಿಸುತ್ತಾರೆ. ಕಷ್ಟಪಡ್ತಿದ್ದೇವೆ ಬ್ರದರ್, ಆದರೆ ನಮ್ಮ ಕೆಲಸಗಳೆಲ್ಲ ಬಂಡೆ ಮೇಲೆ ನೀರು ಹೊಯ್ದಂತೆ ವಿಫಲವಾಗ್ತಿದ್ದೇವೆ ಎಂದು ಅನೇಕರು ಹೇಳ್ತಾರೆ. ಎಷ್ಟೋ ಕಷ್ಟಪಡ್ತಿದ್ದೇವೆ ಬ್ರದರ್, ಆದರೆ ಕೊನೆಗೆ ಎಲ್ಲವೂ ವ್ಯರ್ಥವಾಗಿ ಹೋಗ್ತಿದೆ ಎನ್ನುವಂತೆಯೇ ಅನೇಕರು ತಮ್ಮ ಜೀವಿತದಲ್ಲಿ ಬೇಸರಗೊಳ್ತಿದ್ದಾರೆ. ಮತ್ತೊಂದು ಸಾರಿ ನಿಮಗೆ ಜ್ಞಾಪಕಗೊಳಿಸುತ್ತೇನೆ, ಕರ್ತನ ಸಹಾಯವಿಲ್ಲದೆ, ಕರ್ತನ ಜೊತೆ ಇರುವಿಕೆ ಇಲ್ಲದೆ, ಕರ್ತನ ಅನುಮತಿ ಇಲ್ಲದೆ, ಕರ್ತನ ದಿವ್ಯ ದಾನಗಳಿಲ್ಲದೆ ನಾವು ಯಾವುದೇ ಕೆಲಸ ಮಾಡಿದ್ರೂ ಕೂಡ ಅದು ನಿಲ್ಲಲ್ಲ ಪ್ರಿಯರೇ. ಅದಕ್ಕಾಗಿ ಪ್ರತಿಯೊಂದನ್ನು ಪ್ರಾರ್ಥನೆಯಿಂದ ಮಾಡಬೇಕೆಂದು ಮೇಲಿಂದ ಮೇಲೆ ನಿಮ್ಮೆಲ್ಲರಿಗೂ ತಿಳಿಯಪಡಿಸ್ತಿದ್ದೇವೆ. ನಿಮಗೆ ಗೊತ್ತುಂಟಲ್ಲವೋ? ಪ್ರಾರ್ಥಿಸಿ ಕೆಲಸ ಮಾಡಿದ್ದಕ್ಕೂ ಪ್ರಾರ್ಥಿಸಲಾರದೆ ಕೆಲಸ ಮಾಡಿದ್ದಕ್ಕೂ ಎಂತಹ ಪ್ರತಿಫಲ ಇವೆ ಎಂದು ನೀವು ಗಮನಿಸುವುದಾದರೆ ಆಶ್ಚರ್ಯ ಉಂಟಾಗುತ್ತೆ. ದೇವರ ಕೈಗೆ ನಾವು ಏನು ಮಾಡ್ತಿದ್ದೇವೆ? ಪ್ರಾರ್ಥನೆ ಮಾಡಿ ನಮ್ಮ ಕೆಲಸಗಳನ್ನು ಒಪ್ಪಿಸಿಕೊಡ್ತೇವೆ. ದೇವರೇ ನೋಡಿಕೊಳ್ತಾರೆ. ಆತನು ಯಾವತ್ತಿಗೂ ನಮಗೆ ಕೆಲಸ ಕೊಟ್ಟು ಓಡಿ ಹೋಗುವ ಆತನಲ್ಲ, ನಮಗೆ ಕೆಲಸ ಕೊಟ್ಟು ನಮ್ಮ ಸಂಗಡ ಇರುವ ಆತನಾಗಿದ್ದಾರೆ. ನೀವು ಸರ್ವಲೋಕಕ್ಕೆ ಹೋಗಿ ಸರ್ವ ಸೃಷ್ಟಿಗೆ ಸುವಾರ್ತೆಯನ್ನು ಸಾರಿರಿ, ಈಗ ಯುಗದ ಸಮಾಪ್ತಿಯವರೆಗೂ ನಿಮ್ಮ ಸಂಗಡ ಇರ್ತೇನೆಂದು ಯೇಸು ಹೇಳಿದ್ದಾರೆ. ನೀವು ಹೋಗಿರಿ, ನಾನು ನಿಮ್ಮೊಂದಿಗೆ ಬರ್ತೇನೆ ಅನ್ನುತ್ತಾರೆ. ನೀವು ಹೋಗಿರಿ, ನಿಮಗೆ ಶಕ್ತಿ ಕೊಡ್ತೇನೆ, ನಿಮಗೆ ಬೇಕಾದದ್ದೆಲ್ಲವನ್ನು ಕೊಡ್ತೇನೆ, ನಿಮ್ಮ ಸಂಗಡ ಇರ್ತೇನೆ ಅಂದಿದ್ದಾರೆ. ಆತನ ಜೊತೆ ಇದ್ರೆ ಸಾಕು ಪ್ರಿಯರೇ, ಆತನ ಸನ್ನಿಧಿ ನಮ್ಮೊಂದಿಗಿದ್ರೆ ಸಾಕು. ಈ ದಿನಗಳಲ್ಲಿ ಬಹಳಷ್ಟು ಜನರ ಜೀವಿತದಲ್ಲಿ ಆಕಸ್ಮಿಕವಾದ ನಷ್ಟಗಳು, ಮರಣಗಳು, ಅನವಶ್ಯಕವಾದ ಒಂಥರ ವ್ಯಥೆಗಳು. ವ್ಯಥೆ ಅಂದರೆ ಒಂಥರ ವಿಧವಾದ ಬಾಧೆ, ಹೌದಲ್ಲವೇ? ನಾನಾ ವಿಧವಾದ ಒತ್ತಡಕ್ಕೆ ಗುರಿಯಾಗ್ತಾರೆ. ಅನವಶ್ಯಕವಾದ ಆಕ್ಸಿಡೆಂಟ್, ಒಂದು ಚಿಕ್ಕ ಆಕ್ಸಿಡೆಂಟ್ ಆದರೆ ಸಾಕು, ವಾರ 10 ದಿವಸ ಹಾಸಿಗೆ ಮೇಲೆ ಮಲಗಬೇಕಾಗುತ್ತೆ. ಇನ್ನು ಜಾಸ್ತಿ ಗಾಯ ಆಗಿ ಸರ್ಜರಿ ಆದರೆ ತಿಂಗಳುಗಳವರೆಗೂ ಕಳೆಯಬೇಕಾಗುತ್ತೆ, ಲಕ್ಷಗಟ್ಟಲೆ ಖರ್ಚು ಮಾಡಬೇಕಾಗುತ್ತೆ. ಆದರೆ ಯಾವತ್ತೂ ನಾವು ದೇವರನ್ನು ಸ್ತುತಿಸುತ್ತಲೇ ಇಲ್ಲ. ನಮ್ಮನ್ನು ಆತನು ಎಷ್ಟು ಕಾಪಾಡ್ತಾ ಇದ್ದಾನೆ. ಕಣ್ಣಿನ ಗುಡ್ಡೆಯನ್ನು ಕಾಪಾಡದಂತೆ ನಿಮ್ಮನ್ನು ಕಾಪಾಡ್ತೇನೆ ಅಂದಿದ್ದಾರೆ ಕರ್ತನು. ಕಾಪಾಡ್ತಾ ಇರುವುದರಿಂದಲೇ ಇಲ್ಲಿವರೆಗೂ ನಾವು ಆರೋಗ್ಯವಾಗಿದ್ದೇವೆ, ಇಲ್ಲಿಯವರೆಗೂ ನಾವು ಸಜೀವವುಳ್ಳವರಾಗಿದ್ದೇವೆ. ಕಾಪಾಡುತ್ತಾ ಇರುವುದರಿಂದಲೇ ನಾವು ಆ ಕಡೆ ಈ ಕಡೆ ತಿರುಗಾಡ್ತಾ ಇದ್ರೂ ಕೂಡ, ರಾತ್ರಿ ಹಗಲು ಪ್ರಯಾಣ ಮಾಡ್ತಾ ಇದ್ರೂ ಕೂಡ ಅನಾವಶ್ಯಕವಾದ ಆಕ್ಸಿಡೆಂಟ್ಸ್ಗಳಾಗದೆ ಕಾಪಾಡಲ್ಪಡ್ತಿದ್ದೇವೆ. ದೇವರ ಸಹಾಯ ನಮಗೆ ಬೇಕು. ದೇವರು ನಮ್ಮ ಸಂಗಡ ಇರಬೇಕು. ದೇವರ ವಾಗ್ದಾನಗಳನ್ನು ನಾವು ಹೊಂದಿಕೊಳ್ಳಬೇಕು. ಯೆಶಾಯನ ಪ್ರವಾದನೆ ಪುಸ್ತಕ 65ನೇ ಅಧ್ಯಾಯ 22ನೇ ವಚನದಿಂದ ಓದುತ್ತಿದ್ದೇನೆ, ಕೇಳ್ರಿ. ಒಬ್ಬನು ಕಟ್ಟಿದ ಮನೆಯಲ್ಲಿ ಬೇರೊಬ್ಬನು ವಾಸಿಸನು,
ಒಬ್ಬನು ಮಾಡಿದ ತೋಟದ ಫಲವು ಇನ್ನೊಬ್ಬನಿಗೆ ವಶವಾಗದು. ನನ್ನ ಜನರ ಆಯುಷ್ಯು ವೃಕ್ಷ ಆಯುಷ್ಯನಂತಿರುವುದು. ನನ್ನ ಆಪ್ತರು ತಮ್ಮ ಕೈಕೆಲಸದ ಆದಾಯವನ್ನು ಪೂರಾ ಅನುಭವಿಸುವರು. ಅಂದರೆ ನಾನು ಆರಿಸಿಕೊಂಡವರು ತಮ್ಮ ಕೈಕೆಲಸದ ಆದಾಯವನ್ನು ಪೂರಾ ಅಂದರೆ ಪೂರ್ತಿಯಾಗಿ ಅನುಭವಿಸುವರು. ವಚನ 23, ಅವರು ವ್ಯರ್ಥವಾಗಿ ದುಡಿಯರು. ಅವರಿಗೆ ಹುಟ್ಟುವ ಮಕ್ಕಳು ಘೋರ ವ್ಯಾಧಿಗೆ ಗುರಿಯಾಗರು. ಅವರು ಯೆಹೋವನ ಆಶೀರ್ವಾದವನ್ನು ಹೊಂದಿದವರ ಸಂತಾನವಷ್ಟೇ. ದೇವರು ಆಶೀರ್ವದಿಸಿದರೆ ಎಂಥ ಆಶೀರ್ವಾದ ಉಂಟಾಗುತ್ತೆ ನೋಡಿ, ಎಷ್ಟು ಕಾವಲು ಭದ್ರತೆ ಇರುತ್ತೆ ನೋಡಿ. ಅವರು ವ್ಯರ್ಥವಾಗಿ ದುಡಿಯರು ಅಂದರೆ ನಮ್ಮ ಪ್ರಯಾಸ ವ್ಯರ್ಥವಾಗಲ್ಲ. ಅನವಶ್ಯಕವಾದವುಗಳಿಗಾಗಿ ಆತುರ ಪಡುವಂಥವರು, ವ್ಯರ್ಥವಾದವುಗಳಿಗೋಸ್ಕರ ಪ್ರಯಾಸ ಪಡುವಂಥವರು ತಮ್ಮ ಜೀವಿತದಲ್ಲಿ ನಷ್ಟ ಹೋಗ್ತಾರೆ. ಆದರೆ ದೇವರಿಂದ ಆಶೀರ್ವದಿಸಲ್ಪಟ್ಟಂಥವರಿಗೆ, ದೇವರ ಜೊತೆ ಇರುವಂಥವರಿಗೆ ಅವರ ಪ್ರಯಾಸಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದಿಕೊಳ್ತಾರೆ. ಅವರಿಗೆ ಆಕಸ್ಮಿಕವಾದ ಅಪಾಯಗಳುಂಟಾಗುವುದಿಲ್ಲ. ಆಕಸ್ಮಿಕ ಅಪಾಯಗಳು ನಾವು ಆ ಮಾತೇ ಬಳಸೋದಿಲ್ಲ. ಆಕ್ಸಿಡೆಂಟ್ ಅಂದರೆ ಏನು? ನಾವು ಎದುರು ನೋಡದೇ ಇರುವಂತಹ ಕಾರ್ಯ. ಕೆಲವು ನಿಮಿಷಗಳವರೆಗೂ ನಮಗೆ ಗೊತ್ತಾಗಲ್ಲ ಆಕ್ಸಿಡೆಂಟ್ ಆಗ್ತದೆಂದು. ಕೆಲವು ಕ್ಷಣಗಳವರೆಗೂ ನಮಗೆ ಗೊತ್ತಾಗಲ್ಲ ಅಂತಹ ಅಪಾಯದಲ್ಲಿ ಸಿಕ್ಕಾಕೊಳ್ತೇವೆಂದು. ಆಕಸ್ಮಿಕ ಅಪಾಯವನ್ನು ಹೊಂದಿಕೊಳ್ಳುವುದಕ್ಕಾಗಿ ಅವರು ಮಕ್ಕಳನ್ನು ಹಡೆಯುವುದಿಲ್ಲ. ಎಷ್ಟೋ ಸಾರಿ ತಂದೆ ತಾಯಿಗಳು ತಮ್ಮ ಮಕ್ಕಳ ಮರಣ ನೋಡಬೇಕಾದಂತಹ ಪರಿಸ್ಥಿತಿ ನಾವು ನೋಡ್ತಿದ್ದೇವಲ್ವೇ? ಆ ತಂದೆ ತಾಯಿಗಳ ಹೃದಯ ನಿರಾಶೆಗೊಳಗಾಗ್ತಿದೆ. ಅವರನ್ನು ಹೆತ್ತಿ ಸಾಕಿ ಸಲಹಿ ದೊಡ್ಡವರನ್ನಾಗಿ ಮಾಡಿದ ಮೇಲೆ ಅವರ ವಿಷಯದಲ್ಲಿ ಆಸೆ ಇಟ್ಟುಕೊಂಡಂತಹ ಯವನ ಮಕ್ಕಳು ಈ ದಿನ ಆಕಸ್ಮಿಕವಾಗಿ ಮರಣ ಹೊಂದುತ್ತಿದ್ದಾರೆ. ಕೆಲವೊಂದು ಸಾರಿ ಆತ್ಮಹತ್ಯೆ ಮಾಡಿಕೊಂಡು ಮರಣ ಹೊಂದುತ್ತಿದ್ದಾರೆ. ಕೆಲವೊಂದು ಸಾರಿ ಅವರು ಪಾಪ ಮಾಡಿ ಆ ಪಾಪದ ವಿಷಯದಲ್ಲಿ ಖಂಡನೆಗೊಳಗಾಗಿ ತಮ್ಮನ್ನು ತಾವೇ ನಾಶ ಮಾಡಿಕೊಳ್ತಿದ್ದಾರೆ. ಕೆಲವೊಂದು ಸಾರಿ ಇತರರ ಮೂಲಕ ಮಾನಭಂಗ ಮಾಡಲ್ಪಟ್ಟು ಕೊಲ್ಲಲ್ಪಡುವುದು, ಇವೆಲ್ಲ ಈ ದಿನ ಸರ್ವಸಾಧಾರಣ ಆಗ್ಬಿಟ್ಟಿವೆ ಅಲ್ಲವೇ? ಅನೇಕ ಜನರು ಈ ದಿನ ಆಕ್ಸಿಡೆಂಟ್ಗಳಲ್ಲಿ ಸಾಯ್ತಾ ಇದ್ದಾರೆ. ನಾವು ನಮ್ಮ ಜೀವಿತ ಶಾಂತಕರವಾಗಿ ಜೀವಿಸಬೇಕೆಂದು ದೇವರು ಕೋರಿಕೊಳ್ತಾರೆ. ಯವನ ಕಾಲದಲ್ಲಿ ಸಡನ್ನಾಗಿ ಒಬ್ಬ ಮಗನು ಸಾಯುವಂಥದ್ದಾಗಲಿ, ವಿವಾಹವಾದ ಕೆಲವೇ ದಿನಗಳಿಗೆ ಗಂಡ ಮರಣ ಹೊಂದುವುದು, ಇಲ್ಲವೇ ಹೆಂಡತಿ ಮರಣ ಹೊಂದುವುದು, ಮಕ್ಕಳು ಮರಣ ಹೊಂದುವಂಥದ್ದು ಆ ಮನೆಯಲ್ಲಿ ಎಷ್ಟು ವೇದನೆಯನ್ನು, ಎಷ್ಟು ರೋದನೆ ಉಂಟು ಮಾಡುತ್ತದೆ ನೋಡಿ. ಅದು ಅಂತಹ ಸ್ಥಿತಿಯಲ್ಲಿದ್ದವರಿಗೆ ಅರ್ಥ ಆಗುತ್ತೆ. ಆದರೆ ದೇವರೇ ನಿಮ್ಮ ಸಂಗಡ ಇರುವುದಾದರೆ ಅಂತಹ ಮರಣಗಳಿಂದ ನಿಮ್ಮನ್ನು ತಪ್ಪಿಸುವಂಥವರಾಗಿರುತ್ತಾರೆ. ಅಂತಹ ಶಾಪದಿಂದ ನಿಮ್ಮನ್ನು ತಪ್ಪಿಸುವಂಥವರಾಗಿರುತ್ತಾರೆ. ತಪ್ಪಿಸಲ್ಪಟ್ಟವರಲ್ಲಿ ನೀವೇ ಇದ್ದೀರಿ. ಸಾಕ್ಷಿ ಹೇಳಲ್ಲ. ಕೂದಲು ಎಳೆಯಷ್ಟು ಅಂತರದಲ್ಲಿ ಆಕ್ಸಿಡೆಂಟ್ ತಪ್ಪಿದೆ, ನಾನು ಕೆಳಗೆ ಬಿದ್ದೆ, ಬೈಕ್ ನುಜ್ಜುಗುಜ್ಜಾಯಿತು, ಆದರೆ ನನಗೆ ಯಾವ ಗಾಯವಾಗಲಿಲ್ಲ ಎಂದು ಸಾಕ್ಷಿ ಹೇಳುವಂಥವರು ಕೂಡ ಇದ್ದಾರೆ. ಯಾವ ರೀತಿಯಾಗಿ ಅವರು ಆ ರೀತಿ ಕಾಪಾಡಲ್ಪಟ್ಟರು? ದೇವರ ಬೇಲಿಯ ಅಡಿಯಲ್ಲಿ ಅವರು ಇರೋದ್ರಿಂದಲೇ. ಅವರಿಗೋಸ್ಕರ ಯಾರೋ ಒಬ್ಬರು ವಿಜ್ಞಾಪನೆ ಪ್ರಾರ್ಥನೆ ಮಾಡ್ತಿರೋದ್ರಿಂದಲೇ. ತಾಯಿಯ ಪ್ರಾರ್ಥನೆ, ತಂದೆ ತಾಯಿಗಳ ಪ್ರಾರ್ಥನೆ ಮಕ್ಕಳನ್ನು ಕಾಪಾಡುತ್ತೆ. ತಂದೆ ತಾಯಿಗಳೇ, ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸಿರಿ. ಅವರು ಹೊರಗಡೆ ಹೋಗಿ ಒಳಗಡೆ ಬರುವವರೆಗೂ ದೇವರ ಬೇಲಿ ಅವರ ಸುತ್ತಲಿರುವ ಹಾಗೆ ಪ್ರಾರ್ಥಿಸಿರಿ. ಕಾದುಕೊಂಡಿದ್ದಾನೆ ಬಾಗಿಲ ಬಳಿಯಲ್ಲಿ, ಸೈತಾನನು ಯಾರನ್ನು ನುಂಗಲಿ ಎಂಬುದಾಗಿ. ಎಷ್ಟು ಜನ ಯವನಸ್ಥರು ಆಕಸ್ಮಿತವಾಗಿ ಅವರು ತಮ್ಮ ಜೀವಿತವನ್ನು ನಷ್ಟಪಡಿಸಿಕೊಳ್ತಾ ಇಲ್ಲ, ನಾಶವಾಗಿ ಹೋಗ್ತಾ ಇಲ್ಲ. ಅವರು ದುರಭ್ಯಾಸಗಳಿಗೆ, ಡ್ರಗ್ಸ್ಗಳಿಗೆ, ಮದ್ಯಪಾನಕ್ಕೆ ಗುರಿಯಾಗಿ ಅವರ ಜೀವಿತಕ್ಕೆ ಒಂದು ಗುರಿಯಿಲ್ಲದವರಾಗಿ ಜೀವಿಸುತ್ತಾ 30 ವರ್ಷ ವಯಸ್ಸಿಗೆ 60 ವರ್ಷದ ಮುದುಕರಾದಂತೆ ಅವರು ಯಾವ ಕೆಲಸ ಮಾಡಲಾರದ ಪರಿಸ್ಥಿತಿಯಲ್ಲಿ ಮನೆಯವರಿಗೂ ಸ್ವಂತವರಿಗೂ ಭಾರವಾಗಿ ತಯಾರಾಗ್ತಿದ್ದಾರೆ. ಇಂಥವರು ನಿಮ್ಮ ಮನೆಯಲ್ಲಿದ್ದಾರೋ? ಅಂಥವರನ್ನು ಕೂಡ ಯೇಸು ಪ್ರೀತಿಸ್ತಿದ್ದಾರೆ ಪ್ರಿಯರೇ. ಅಂಥವರನ್ನು ಕೂಡ ಯೇಸು ಬಿಡುಗಡೆ ಮಾಡುತ್ತಾರೆ. ತಂದೆ ತಾಯಿಗಳೇ, ನೀವು ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸಿರಿ. ದೇವರೇ, ನಮ್ಮ ಪಾಪದ ಪ್ರತಿಫಲ ನಮ್ಮ ಮಕ್ಕಳ ಮತ್ತು ಮಕ್ಕಳ ಮಕ್ಕಳ ಮಡಿಲಲ್ಲಿ ಬೀಳದಂತೆ ಮಾಡಿರಿ. ನಮ್ಮ ತಂದೆ ಇಷ್ಟ ಬಂದಂತೆ ಜೀವಿಸಿದರು ಬಹಳಷ್ಟು ಕಾಲ. 40 ವರ್ಷದ ನಂತರ ಮಾನಸಾಂತರ ಹೊಂದರು. ನಾನು ಯೌವನಸ್ಥನಾಗಿದ್ದಾಗ ನನಗೆ ಸುವಾರ್ತೆ ಮುಟ್ಟಿತು. ಮಾನಸಾಂತರ ಹೊಂದಿದ ನಂತರ ಅವರು ಮೊದಲು ಮಾಡಿದ ಪ್ರಾರ್ಥನೆ, ನನ್ನ ಪಾಪಗಳ ಪ್ರತಿಫಲ ನಮ್ಮ ಮಕ್ಕಳ ಮಡಿಲಿಗೆ ಬೀಳಿಸಬೇಡ ದೇವರೇ ಎಂದು ನನಗೋಸ್ಕರ ವಿಜ್ಞಾಪನೆ ಮಾಡಿದ್ರು. ಆತ್ಮಹತ್ಯೆ ಮಾಡಿಕೊಂಡು ಸಾಯಬೇಕೆಂದಿರುವ ನನ್ನನ್ನು ಆ ಪ್ರಾರ್ಥನೆ ತಡೆ ಹಿಡಿದು
ಯೇಸುವಿನ ಪ್ರೀತಿಯಿಂದ ನಾನು ಮಾರ್ಪಟ್ಟು ಪ್ರತಿದಿನ ನಾನು ಈಗ ಸಾಕ್ಷಿಯಾಗಿ ಜೀವಿಸುತ್ತಾ ಇದ್ದೇನೆ. ತಂದೆಯೆಂದರೆ, ನಿಮ್ಮ ದೋಷಗಳ ಪ್ರತಿಫಲ ಮಕ್ಕಳ ಮೇಲೆ ಬೀಳದಂತೆ ನೀವು ಪಶ್ಚಾತ್ತಾಪಪಟ್ಟು ಪ್ರಾರ್ಥಿಸಿರಿ. ಗಂಡ ಹೆಂಡತಿಯಾಗಿ ತಂದೆ ತಾಯಿಗಳಾಗಿ ನೀವಿಬ್ಬರೂ ಸೇರಿ ಪ್ರಾರ್ಥಿಸುವುದಾದರೆ ಆಕಸ್ಮಿಕವಾಗಿ ನಿಮ್ಮ ಮಕ್ಕಳಿಗೆ ಮರಣ ಬರುವುದಿಲ್ಲ. ನಿಮ್ಮ ಮಕ್ಕಳ ಸಮಾಧಿಯನ್ನು ನೀವು ನೋಡುವಂತಹ ಅವಶ್ಯಕತೆ ಇರಲ್ಲ. ನಿಮ್ಮ ಮಕ್ಕಳ ಮರಣವನ್ನು, ನಿಮ್ಮ ಮಕ್ಕಳ ದುಃಖವನ್ನು ನೀವು ನೋಡಿ ದುಃಖಪಡುವಂತಹ ಪರಿಸ್ಥಿತಿ ನಿಮಗೆ ಬರಲಾರದಂತೆ ದೇವರು ನಿಮ್ಮನ್ನು ಆಶೀರ್ವದಿಸ್ತೇನೆ ಅನ್ನುತ್ತಾರೆ. ಆಕಸ್ಮಿಕವಾಗಿ ಅಪಾಯ ಹೊಂದಿಕೊಳ್ಳುವುದಕ್ಕಾಗಿ ಮಕ್ಕಳನ್ನು ಹಡೆಯುವುದಿಲ್ಲ. ಕಷ್ಟಪಟ್ಟು ಪ್ರಯಾಸದಿಂದ ವೇದನೆಗೊಂಡು ಮಕ್ಕಳನ್ನು ಹಡೆದು ಆ ಮಕ್ಕಳನ್ನು ಮುದ್ದಾದ ರೀತಿಯಲ್ಲಿ ಬೆಳೆಸಿ ಎಷ್ಟೋ ಆ ಮಕ್ಕಳ ವಿಷಯಗಳಲ್ಲಿ ಆಸೆ ಇಟ್ಕೊಂಡು ಆಕಸ್ಮಿಕವಾಗಿ ಅವರು ತಮ್ಮ ಬಾಲ್ಯದ ದಿನಗಳಲ್ಲಿ ಯೌವನ ಪ್ರಾಯದಲ್ಲಿ ಸತ್ರೆ ಆ ಹೃದಯ ವೇದನೆ ಎಷ್ಟು ಭಯಂಕರವಾಗಿರುತ್ತೆ ಗೊತ್ತಾ? ಆಕಸ್ಮಿಕವಾದ ಮರಣದಿಂದ ತಪ್ಪಿಸುವುದಕ್ಕಾಗಿ ನಮ್ಮ ದೇವರು ಶಕ್ತಿಯುಳ್ಳಾತನಾಗಿದ್ದಾರೆ. ನಮ್ಮ ದೋಷಗಳನ್ನು ಕ್ಷಮಿಸುವಾತನಾಗಿದ್ದಾರೆ. ನಮ್ಮ ಕೇಡಿನಿಂದ ತಪ್ಪಿಸುವಾತನಾಗಿದ್ದಾರೆ. ದೇವರ ಆಶೀರ್ವಾದ ನಮ್ಮೊಂದಿಗಿರುವುದಾದರೆ ಮರಣ ನಮ್ಮ ಮನೆಗೆ ಬರೋದಿಲ್ಲ. ಲಾಜರನು ಮರಣ ಹೊಂದಿದಾಗ ಅವನ ಅಕ್ಕ ತಂಗಿಯಂದಿರಿಬ್ಬರೂ ಕೂಡ, ಮಾರ್ತಾ ಮರಿಯಳಿಬ್ಬರು ಯೇಸುವಿನ ಬಳಿಗೆ ಬಂದ ನಂತರ ಒಬ್ಬರಾದ್ಮೇಲೆ ಒಬ್ಬರು ಏನೆಂದು ಹೇಳ್ತಾರೆ? ಸ್ವಾಮಿ, ನೀನು ಇಲ್ಲಿ ಇದ್ದಿದ್ದೇ ಆದರೆ ನಮ್ಮ ತಮ್ಮನು ಸಾಯುತ್ತಾ ಇರಲಿಲ್ಲ. ನೀವು ಇಲ್ಲದಕ್ಕಾಗಿಯೇ ನಮ್ಮ ಮನೆಯಲ್ಲಿ ಮರಣ ಬಂತು. ನೀನು ಇಲ್ಲದಕ್ಕಾಗಿಯೇ ನಮ್ಮ ಮನೆಯಲ್ಲಿ ದುಃಖ ಬಂತು. ಹೌದು, ಯೇಸು ಇದ್ದ ಸ್ಥಳಗಳಲ್ಲಿ, ಜೀವಾಧಿಪತಿ ಇದ್ದ ಸ್ಥಳದಲ್ಲಿ ಜೀವ ಇರುತ್ತೆ. ಅದಕ್ಕಾಗಿಯೇ ಸತ್ತು 4 ದಿನಗಳವರೆಗೂ ಸಮಾಧಿಯಲ್ಲಿ ಇಡಲ್ಪಟ್ಟ ಲಾಜರನು ಕೂಡ ಜೀವಿಸಿದ. ಆ ಲಾಜರನಿಗೆ, ಲಾಜರನೇ ಎದ್ದು ಬಾ ಎಂದು ಯೇಸು ಕರೆದ ಕೂಡಲೇ 4 ದಿನಗಳು ಕಳೆದ ನಂತರವೂ ಕೂಡ ಶರೀರ ನಾತ ಹೊಡೆದಿರುತ್ತೆ. ಅಷ್ಟೊತ್ತಿಗೆ ದೇವರು ಡಿಕಂಪೋಸ್ ಆಗಿರುವುದನ್ನು ಕಂಪೋಸ್ ಮಾಡಿದ್ರು. ಆತನೇ ಅಲ್ಲವೂ ನಮ್ಮನ್ನು ಸೃಷ್ಟಿಸಿದ ಸೃಷ್ಟಿಕರ್ತ. ಮಣ್ಣಿನಿಂದ ಮನುಷ್ಯನನ್ನು ಉಂಟು ಮಾಡಿದಾತನಿಗೆ ಯಾವುದೊಂದು ಕೂಡ ಅಸಾಧ್ಯವಿಲ್ಲ. ನಿಮ್ಮ ಲಂಗ್ಸ್ ಹಾಳಾಗಿರ್ಬೋದು, ನಿಮ್ಮ ಶ್ವಾಸಕೋಶ ಹಾಳಾಗಿರ್ಬೋದು, ನಿಮ್ಮ ಇಂಟೆಸ್ಟೈನ್ಗಳು ಹಾಳಾಗಿರ್ಬೋದು, ನಿಮ್ಮ ಅವಯವಗಳು ಕೆಲಸ ಮಾಡ್ತಾ ಇಲ್ಲ ಎಂದು ಹೇಳಿದಾಗ ಸೃಷ್ಟಿಕರ್ತನಿಗೆ ಮೊರೆ ಇಡುವಾಗ ಅದ್ಭುತ ಕಾರ್ಯಗಳು ನಡೆಯುವುದನ್ನು ಕಣ್ಣಾರೆ ಈ ದಿನ ನಾವು ಕಾಣಬಹುದು. ಡಾಕ್ಟರ್ಸ್ಗಳು ಈ ರೋಗ ವಾಸಿಯಾಗಲ್ಲ, ಇನ್ಮೇಲೆ ನೀವು ಸಾಯ್ತೀರಿ ಎಂದು ಹೇಳಲ್ಪಟ್ಟ ವ್ಯಕ್ತಿಯೇ ಈ ದಿನ ಯೇಸುವಿನ ನಾಮದಲ್ಲಿ ಸ್ವಸ್ಥಪಟ್ಟು ಇನ್ನು 10-15 ವರ್ಷಗಳವರೆಗೂ ಆಯುಷ್ ಹೊಂದಿಕೊಂಡು ಚೆನ್ನಾಗಿ ಆರೋಗ್ಯಕರವಾಗಿ ಆಯುಷುಳ್ಳವರಾಗಿ ಜೀವಿಸುವುದನ್ನು ಕಾಣ್ತಿದ್ದೇವೆ. ಕಾರಣ, ಅವನು ನನ್ನನ್ನು ಪ್ರೀತಿಸುತ್ತಾ ಇರುವುದರಿಂದ ಅವನನ್ನು ತಪ್ಪಿಸುವೆನು ಎಂಬ ವಾಗ್ದಾನದ ಪ್ರಕಾರ ನಾವು ಯೇಸುವನ್ನು ಪ್ರೀತಿಸಿದರೆ ನಮ್ಮನ್ನು ತಪ್ಪಿಸ್ತಾರೆ. ನಮ್ಮ ಮಕ್ಕಳನ್ನು ತಪ್ಪಿಸುತ್ತಾನೆ. ಕೇಡಿನಿಂದ ತಪ್ಪಿಸಿ, ಪ್ರತಿ ಕೇಡಿನಿಂದ ನಮ್ಮನ್ನು ತಪ್ಪಿಸಿ ಕಾಪಾಡಲು ಶಕ್ತನಾಗಿದ್ದಾರೆ ನಮ್ಮ ದೇವರು. ಹಾಗಾಗಿ ನಿಮ್ಮ ಜೀವಿತದಲ್ಲಿ ನಷ್ಟ ಉಂಟಾಗಿರೋದಾದರೆ, ಅನವಶ್ಯಕವಾದ ಶ್ರಮೆಗಳಿರುವುದಾದರೆ, ಅನವಶ್ಯಕವಾದ ಮರಣ ಸಂಭವಿಸಿರೋದಾದರೆ, ನಮ್ಮ ಮನೆಯಲ್ಲಿ ಬಹಳಷ್ಟು ಜನ ಸಾಯ್ತಿದ್ದಾರೆ, ನಮ್ಮ ಬಂಧುಗಳು ಸಾಯ್ತಾ ಇದ್ದಾರೆ ಎಂಬುದಾಗಿ ಕೆಲವರು ಹೇಳ್ತಿರ್ತಾರೆ. ನೋಡಿ ಪ್ರಿಯರೇ, ದೇವರ ಒಂದು ಭದ್ರತೆ, ಕಾವಲು ಇಲ್ಲದೇ ಇರುವಾಗ, ಅದು ಒಂದು ದುರಾತ್ಮಗಳ ಪ್ರಭಾವದೊಳಗೆ ಮನುಷ್ಯರು ಹೋಗುವಾಗ, ದೇವರ ಬೇಲಿ ದಾಟಿ ಹೋಗುವಾಗ ಅವರು ನಷ್ಟ ಹೋಗುವುದನ್ನು ಕಾಣ್ತೇವೆ. ಅಂಥವರಿಗೋಸ್ಕರ ವಿಜ್ಞಾಪನೆ ಮಾಡಬೇಕು. ಕರ್ತನು ಅದ್ಭುತವಾದ ರೀತಿಯಲ್ಲಿ ನಮಗೆ ಮೇಲುಂಟು ಮಾಡುತ್ತಾರೆ ಹೊರತು ಕೇಡುಂಟು ಮಾಡುವ ಆತನು ಅಲ್ಲ. ನಾವು ಬದುಕಿ ದೇವರ ಕಾರ್ಯಗಳನ್ನೆಲ್ಲ ವಿವರಿಸಬೇಕೆಂದು ಆತನು ಬಯಸುತ್ತಾರೆ. ನಮ್ಮನ್ನು, ನಮ್ಮ ಮಕ್ಕಳನ್ನು, ಮಕ್ಕಳ ಮಕ್ಕಳನ್ನು ದೇವರು ಆಶೀರ್ವದಿಸುವ ಹಾಗೆ ದೇವರ ಕೃಪೆಗಾಗಿ ಬೇಡಿಕೊಳ್ಳೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಯಾರ್ಯಾರು ಯಾವ್ಯಾವ ಸ್ಥಳದಿಂದ ಈ ಮಾತು ಕೇಳ್ತಿದ್ದಾರೆಂದು ನಿಮಗೆ ಗೊತ್ತು. ಆಕಸ್ಮಿಕ ಮರಣಕ್ಕಾಗಿ ನಾವು ಮಕ್ಕಳನ್ನು ಹಡೆಯುವುದಿಲ್ಲವೆಂದು, ನಮ್ಮ ಪ್ರಯಾಸವು ವ್ಯರ್ಥ ಆಗುವುದಿಲ್ಲವೆಂದು, ನೀವು ಹೇಳಿದ ಮಾತು ಅಕ್ಷರಶಃ ನಮ್ಮ ಜೀವಿತದಲ್ಲಿ ನೆರವೇರುವಂತೆ ಸಹಾಯ ಮಾಡಿರಿ. ಈಗಾಗಲೇ ಕಷ್ಟಪಟ್ಟು ಪ್ರಯಾಸಪಟ್ಟು ಕಟ್ಕೊಂಡಿರುವ ಮನೆಯಲ್ಲಿ ಉಳ್ಕೊಳ್ಳಲಾರದ ಪರಿಸ್ಥಿತಿಯಲ್ಲಿ ಇದ್ದಂಥವರು, ಸಾಲದ ಪಾಲಾಗಿ ಮನೆ ಮಾರಿಕೊಳ್ಳುವವರು, ಪ್ರಯಾಸಪಟ್ಟು ಸಂಪಾದಿಸಿದ ದುಡ್ಡೆಲ್ಲ ಮೋಸಕ್ಕೊಳಗಾಗಿ ನಷ್ಟಕ್ಕೊಳಗಾಗುವಂಥವರು, ಕಷ್ಟಾರ್ಜಿತದಲ್ಲಿ ಯಾವ ಆಶೀರ್ವಾದವಿಲ್ಲದೆ ಅವರು ತಮ್ಮ ಆದಾಯವನ್ನೆಲ್ಲ ತೂತ ಇರುವ ಚೀಲದೊಳಗಡೆ ಹಾಕಿದಂತೆ ಖಾಲಿಯಾದ ರೀತಿಯಲ್ಲಿ ನಮ್ಮ ಜೀವಿತ ಇರುವಾಗ ಒಮ್ಮೆ ನಿನ್ನ ಕಡೆಗೆ ನೋಡುವುದಾದರೆ ಈ ಶಾಪದಿಂದ ನಮ್ಮನ್ನು ಬಿಡಿಸಿರಿ ದೇವರೇ ಎಂದು ನಿಮ್ಮನ್ನು ಬೇಡಿಕೊಳ್ಳಲು ಸಹಾಯ ಮಾಡಿರಿ. ಯಾರ್ಯಾರು ಅಂತಹ ಪರಿಸ್ಥಿತಿಯಲ್ಲಿದ್ದಾರೋ ಅಂಥವರಿಗೋಸ್ಕರ ಈ ಸಮಯದಲ್ಲಿ ನಿಮ್ಮ ಸನ್ನಿಧಿಯಲ್ಲಿ ಪ್ರಾರ್ಥಿಸ್ತೇವೆ. ಈ ದಿನ ಮೊದಲುಗೊಂಡು ನಿಮ್ಮ ಆಶೀರ್ವಾದ ನಮ್ಮ ಜೀವಿತದಲ್ಲಿ ಅನುಗ್ರಹಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು
ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನೆಗಳನ್ನು 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದ ನೀವು ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ, ವಾಯ್ಸ್ ಮೆಸೇಜ್ ಆಗಲಿ ವಾಟ್ಸಪ್ ಮೂಲಕ ಕಳಿಸಿಕೊಡಿರಿ. ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ. ದೇವರು ಅದ್ಭುತವಾಗಿ ಆಶೀರ್ವದಿಸ್ತಾರೆ. ನಿಮ್ಮ ಜೀವಿತದಲ್ಲಿ ಆಶೀರ್ವಾದಗಳಿವೆಯಾ ಎಂದು ಒಮ್ಮೆ ಪರಿಶೀಲಿಸಿಕೊಳ್ಳಿರಿ. ನಿಮ್ಮ ಕುಟುಂಬದಲ್ಲಿ ಅನಾವಶ್ಯಕವಾದ ಮರಣ ಸಂಭವಿಸಿದರೆ ದೇವರಿಗೆ ಮೊರೆಯಿಡೋಣ. ಅನಾವಶ್ಯಕವಾದಂತಹ ವೇದನೆ ಇರುವುದಾದರೆ ಆ ವಿಷಯಗಳಿಗಾಗಿ ದೇವರ ಸನ್ನಿಧಿಯಲ್ಲಿ ಪಶ್ಚಾತ್ತಾಪ ಪಡೋಣ. ನಿಮ್ಮ ಜೀವಿತದಲ್ಲಿ ದೇವರ ಬೇಲಿ ಭದ್ರತೆ ಉಳ್ಳವರಾಗಿ ನೀವು ಜೀವಿಸಬೇಕೆಂದು ನಿಮಗಾಗಿ ಮೊರೆಯಿಡುತ್ತೇವೆ. ಹಾಗೆ ಪ್ರಾರ್ಥಿಸುತ್ತಿರುವಾಗ ದೇವರು ನಿಮ್ಮೆಲ್ಲರಿಗೆ ಅಂತಹ ಕೃಪೆ ದಯಪಾಲಿಸಲಿ. ದೇವರ ಚಿತ್ತ ಇರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.